ವೀಕ್ಷಕರೇ, ನಾವು ಆ ಮನೆಗೆ ಭೇಟಿ ಕೊಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಇಂಥ ಕಾಡಂಚಿನ ಗ್ರಾಮಗಳಿಗೂ ಕೂಡ ಭೇಟಿ ಕೊಟ್ಟು ನಮ್ಮ ಜೊತೆ ಒಂದಷ್ಟು ಇಲ್ಲಿನ ಗ್ರಾಮದ ಜನರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಸರ್, ಎಲ್ಲರೂ ಬನ್ನಿ, ಹಿಂದೆ ಬನ್ನಿ. ಎಲ್ಲರೂ ಕೂಡ ಇದ್ದಾರೆ ನೋಡಿ, ಇವರಿದ್ದಾರೆ, ಆಮೇಲೆ ಸರ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಗ್ರಾಮಸ್ಥರೆಲ್ಲ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಇವ್ರ ಬಗ್ಗೆ ಅಂತೂ ಹೇಳಂಗೆ ಇಲ್ಲ, ಮಾತಾಡೋಂಗೆ ಇಲ್ಲ. ಇವ್ರ ಮೈ ಮೇಲೆಲ್ಲ ಬರೀ ಬುಲೆಟ್ಗಳೇ ಇದಾವಂತೆ. ಅದೇನು ಅಂತ ಅವ್ರನ್ನ ಆಮೇಲೆ ಕೇಳೋಣ. ಬನ್ನಿ ಹೋಗೋಣ. ಬನ್ನಿ ವೀಕ್ಷಕರೇ, ಈಗ ಇಲ್ಲಿನ ಜನರನ್ನ ಮಾತಾಡ್ಸೋಣ. ಇನ್ನೊಂದು ಆ ಲೈಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಇವರೇ ಸ್ವಂತವಾಗಿ ಹಾಕ್ಸ್ಕೊಂಡಿರುವಂಥ ಒಂದು ಸೋಲಾರ್ ಲೈಟು, ಆಯ್ತಾ? ಇದೊಂದೇ ಲೈಟು. ಇನ್ನು ಮನೆ ಒಳಗಡೆ ಎಲ್ಲ ಕತ್ಲೆ, ಪೂರ್ತಿ ಕತ್ಲೆ. ಅವ್ವಾ ಯಾವ ಸ್ವಾಮಿ? ಪುಟ್ಟಮ್ಮ, ಕರೆಂಟ್ ಬೇಕಾ? ಕರೆಂಟ್ ಬೇಕು ಸ್ವಾಮಿ. ಯಾಕೆ ಕೊಟ್ಟಿಲ್ವಾ ನೀವು? ಕೇಳಿಲ್ವೇ? ಕೇಳಿದ್ರು ಮಾಡ್ದೆ ಇಲ್ಲ ಸ್ವಾಮಿ. ಸ್ವಲ್ಪ ಕರೆಂಟ್ ದಯವಿಟ್ಟು ಮಾಡ್ಕೊಡ್ರಿ ಸ್ವಾಮಿ. ನಮ್ ಕಾಡೊಳಗೆ ಇರೋರು ದಯವಿಟ್ಟು ಅದೊಂದು ಮಾಡ್ಕೊಡ್ರಿ ಸ್ವಾಮಿ. ಹೌದಾ? ಮತ್ತೆ ಏನು ಇಲ್ಲಿ ಯಾರು ಬಂದಿಲ್ವಾ ನಿಮ್ ಕಷ್ಟ ಕೇಳಕ್ಕೆ? ಯಾರು ಬರ್ನಿಲ್ಲ ಸ್ವಾಮಿ, ಯಾರು ಬರ್ನಿಲ್ಲ. ಓಟ್ ಹಾಕ್ಸ್ಕೊಳಕ್ಕೆ? ಓಟ್ ಹಾಕ್ಸಕ್ ಬತ್ತವ್ರೆ, ಅದು ಬತ್ತವ್ರೆ. ಕಾಲು ಹಿಡಿದಾಗ್ಲಿ ಕೈ ಹಿಡಿತಾವ್ರೆ, ಓಟ್ ಹಾಕ್ಸು ಅಂತವ್ರೆ. ಕರೆಂಟ್ ಕೊಡೋದಿಲ್ಲ. ಕರೆಂಟ್ ಕೊಡೋದಿಲ್ಲ. ಈ ಕಡೆ ಗುಡ್ಡ, ಈ ಕಡೆ ಗುಡ್ಡೆ ಸ್ವಾಮಿ. ಬರ್ರೆ ಇಲ್ಲಿ ಚಿರತೆಗಳೆಲ್ಲ ಬರೋದಿಲ್ವೇ? ಅಯ್ಯೋ ಆನೆ ಸ್ವಾಮಿ, ಚಿರತೆಗಳು ಎಲ್ಲ ಬರ್ತವೆ ಸ್ವಾಮಿ. ಎಲ್ಲ ಬರ್ತದ? ಎಲ್ಲಿ ನಿಮ್ ಮನೆ? ಇದೇ ಸ್ವಾಮಿ. ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಮನೆ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಕತ್ಲೆ, ಆ ಸೋಲಾರ್ ಲೈಟ್, ಒಂದು ಬೀದಿ ಲೈಟ್ ಬೇಕಲ್ಲ, ಇಲ್ಲ ಚಿರತೆ ಕಾಟ ನೋಡಿ. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ ಪರಿಸ್ಥಿತಿ. ಮನೆ ಒಳಗಡೆ ನಿಮಗೆ ಇದು ವಿಜುವಲ್ಸ್. ತಗಡು ಶೀಟಿನ ಮನೆಯಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇದರಲ್ಲೇ ಊಟ ನೋಡಿ. ಇಲ್ಲಿ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೇ ನಿಮಗಿಲ್ಲೇ ಊಟ ಅಡುಗೆ ಮಾಡುವಂಥದ್ದೆಲ್ಲ ಇಲ್ಲೇ ಇದ್ರೊಳಗೆ ಮಲಗ್ತಾರೆ. ಆಮೇಲೆ ಈ ಕಡೆ ಅವ್ರು ಕಟ್ಕೊಂಡಿರುವಂಥ ಕುರಿ, ಆಡು, ದನ ಎಲ್ಲ ಆ ಕಡೆ ಇದ್ದಾವೆ, ಆಯ್ತಾ? ಅವನು ಕೂಡ ನಿಮಗೆ ತೋರಿಸ್ತೀನಿ. ಬಾರಮ್ಮ, ಬಾ ತಾಯಿ. ಏನ್ ನಿಮ್ಮ ಹೆಸರು? ಸಿದ್ದಯ್ಯ ಅಂತ ಸರ್. ಸಿದ್ದಯ್ಯ ಅಂತ. ಸಿದ್ದಯ್ಯ ಅವ್ರೆ, ಏನ್ ನಿಮ್ ಪ್ರಾಬ್ಲಮ್ ಇಲ್ಲಿ? ಏನು ಕರೆಂಟ್ ಇಲ್ಲ ಸರ್. ನಮ್ಗೆ ಕರೆಂಟ್ ತೊಂದ್ರೆ, ಕರೆಂಟ್ ಬೇಕು. ಪಕ್ಕ ಪಾಡಿದ ಆನೆ, ಬೆಟ್ಟದ ಗಾಡು ಆನೆ ಬರ್ತವೆ. ಇವಾಗೊಂದು ಕರೆಂಟ್ ಸೌರ್ಯ ಮಾಡ್ಕೊಟ್ರೆ, ನೀರಿನ ಸೌರ್ಯ ಮಾಡ್ಕೊಡ್ಬೇಕು ಸ್ವಾಮಿ. ನೀರಿನ ಸೌಲಭ್ಯ ಇಲ್ವಾ? ಇಲ್ಲ ಸ್ವಾಮಿ, ನೀರಿನ ಸೌಲಭ್ಯ ಎಲ್ಲಿ ಕೊಡ್ಸಿಲ್ಲ. ಪಕ್ಕದಲ್ಲಿ ಡ್ಯಾಮ್ ಅದಲ್ಲ, ಒಂದು ಲೈಟ್ ಆಗಿ ಚಿಕ್ಕದು, ಅಲ್ಲಿಂದ ಏನು ವ್ಯವಸ್ಥೆ ಇಲ್ಲ? ಏನು ವ್ಯವಸ್ಥೆ ಇಲ್ಲ ಸ್ವಾಮಿ. ನೀರಿನ ಸೌರ್ಯ ಇಲ್ಲ, ಕರೆಂಟ್ ಸೌರ್ಯ ಇಲ್ಲ. ಪಾಲ ಅಲ್ಲ ದಾಟೋಕೆ ನಮ್ಗೆ ಪಾಲ ಸೌರ್ಯ ಇಲ್ಲ. ಮಳೆ ಬಂದ್ಬಿಟ್ಟು ರೋಡ್ ಇಲ್ಲ. ಅಲ್ಲಿಗೆ ಮೈನ್ ರೋಡಿಗೆ ಹೋಗೋದಕ್ಕೆ ರೋಡ್ ಇಲ್ಲ. ಹಂಗೆಲ್ಲ ವಾಸ್ತವ ಮಾಡಿ ನಮ್ಮ ಸಮಯ. ನಿಮಗೆ ಓಟ್ ಹಾಕಕ್ಕೆ ಕೇಳಕ್ ಬರ್ತಾರಲ್ಲಪ್ಪ, ಎಲ್ಲ ಬರ್ತಾರ ಸ್ವಾಮಿ. ಏನ್ ಹೇಳಿದ್ರಿ ನೀವು? ನಾ ಎಲ್ಲ ಮಾಡಿಸ್ಕೊಡ್ತೀವಿ ಅಂತಾರೆ. ಓಟ್ ಹಾಕೋ ಮಾತ್ರ ಮಾಡಿಸ್ಕೊಡ್ತೀವಿ ಅಂತಾರೆ. ಓಟ್ ಹಾಕಿದ್ಮೇಲೆ ಮಾಡ್ಕೊಡಲ್ಲ. ಓಟ್ ಹಾಕಿದ್ಮೇಲೆ ಮಾಡ್ಕೊಡಲ್ಲ. ಏನಂತಾರೆ ಇಲ್ಲಿ ಓಟ್ ಕೇಳಕ್ ಬಂದಾಗ? ಏನಂತ ನೀವು ಕೇಳಿಲ್ವಾ ನೀವು? ನಾವೆಲ್ಲ ಕೇಳ್ದ ಸಮಯ, ಎಲ್ಲ ಕೇಳ್ತೀವಿ. ಕೇಳಿದ್ರು ಮಾಡ್ಕೊಡ್ತೀವಿ ಅಂತಾರೆ. ಓಟ್ ಹಾಕಿದ್ಮೇಲೆ ಮಾಡ್ಕೊಡಲ್ಲ. ನೋಡಿ, ಇವ್ರಿಗೆ ಮನೇನೂ ಇಲ್ಲ, ತಗಡು ಶೀಟಿನ ಮನೆಯಲ್ಲಿ ಇವ್ರು ಮನೆ ಕಟ್ಕೊಂಡಿದ್ದಾರೆ. ಮತ್ತೆ ಇನ್ ಕೆಲವರು ಇಲ್ಲಿ ಸಿಮೆಂಟ್ ಇದನ್ನ ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ಗೊತ್ತಾಗ್ಲಿಲ್ವಲ್ಲ? ಮಗರಯ್ಯ, ಬರಪ್ಪ ಇಲ್ಲಿ. ಮಗರಯ್ಯ, ಚುಚ್ಬಿಡ್ತೀನಿ. ಬಾರಪ್ಪ ಇಲ್ಲಿ ಕುಸ. ನೀನು ನಿನ್ ಪ್ರಾಬ್ಲಮ್ ಹೇಳಿದ್ರೆ ಇನ್ ಯಾರು ಹೇಳಿದ್ರು? ಪ್ರಾಬ್ಲಮ್ ಹೇಳಯ್ಯ. ಹೆಸರು ಹೇಳಯ್ಯ ಕುಸ. ನನ್ನ ಶಿವ ಅಂತ. ಶಿವ 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 ಅಂತ ಹೆಸರು ಹಿಡ್ಕೊಬಿಟ್ಟು ನೀನ್ ನಿಮ್ಗೆ ಶಿವ ಶಿವ ಅಂತ ಓಡೋದ್ರೆ ನಿಮ್ ಪ್ರಾಬ್ಲಮ್ ಯಾರೇ ಸಾಲ್ವ್ ಮಾಡೋದು? ನಾವು ತೋರಿಸ್ತಾ ಇದೀವಿ ಟಿವಿಲಿ. ಹೇಳಪ್ಪ ಶಿವ, ಏನ್ ಬೇಕು? ಕರೆಂಟು, ಆಮೇಲೆ ನೀರು ಸೌಲಭ್ಯ ಇಲ್ಲ. ಕರೆಂಟು, ನೀರು ಸೌಲಭ್ಯ ಇಲ್ಲ. ಮತ್ತೆ ಹೆಂಗೆ ನಿನ್ ಜೀವನ ನಡೀತಾ ಇದೆ ಇಲ್ಲಿ? ಮತ್ತೆ ಹೋಗ ಬರೋದಕ್ಕೆ ಹೆಂಗೆ ಕತೆ? ಬರೋಕ್ ಸ್ವಲ್ಪ ಕಷ್ಟ ಸರ್. ಜಮೀನ್ ಮಾಡ್ತಿದ್ದೀರಾ? ಜಮೀನು ಎಲ್ಲ ಜಮೀನು ಇದೆ. ಇದೇ ಜಮೀನು. ಜಮೀನ್ ಮಾಡ್ಲಿಲ್ಲ ಅಂದ್ರೆ ಏನಂದ್ರು? ಜಮೀನ್ ಮಾಡ್ಲಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ ಅಂತಾರ. ನಾಚಿಕೆ ತರ ಕಣ ಹುಡುಗ ಮಾತಾಡೋದಕ್ಕೆ.